ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಲನ್. ಈಗಾಗಲೇ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಿಕಾಮ್ ಥರ್ಡ್ ಸೆಮಿಸ್ಟರ್ ಸಬ್ಜೆಕ್ಟ್ ಒಳಗೆ ಸೆಕೆಂಡ್ ಯೂನಿಟ್ದಲ್ಲಿ ನಾವು 1 to 4 ವಿಡಿಯೋಸ್ಗಳು ಪಾರ್ಟ್ ವಿಡಿಯೋಸ್ಗಳನ್ನು ನಾವು ಲಿವರೇಜಸ್ ಮೇಲೆ ನೋಡಿವಿ. ಪ್ರಾಬ್ಲಮ್ಮು ಮತ್ತು ಥೆರಟಿಕಲ್ ಆಸ್ಪೆಕ್ಟನ್ನು ಈ ಒಂದು ವಿಡಿಯೋದಲ್ಲಿ ನಾವು ಇದೇ ಯೂನಿಟ್ ಮೇಲೆ 15 ಮಾರ್ಕ್ಸ್ ಪ್ರಾಬ್ಲಮ್ಗಳು ಬರ್ತಾವೆ. ಕ್ಯಾಪಿಟಲ್ ಸ್ಟ್ರಕ್ಚರ್ ಕಾನ್ಸೆಪ್ಟದ ಮೇಲೆ ಇರುವಂಥದ್ದು ಅವುಗಳನ್ನು ನಾವು ಪಾರ್ಟ್ 5 ವಿಡಿಯೋದಿಂದ ನೋಡೋಣ ಅಂತ. ಆಲ್ರೆಡಿ ಲಿವರೇಜಸ್ ಕಂಪ್ಲೀಟ್ ಆಯಿತು. ನಿಮ್ಗೆ ಈಗಿರೋದು ಕ್ಯಾಪಿಟಲ್ ಸ್ಟ್ರಕ್ಚರ್ ಎರಡನೇ ಆಸ್ಪೆಕ್ಟು ಇದೇ ಯೂನಿಟ್ದೊಳಗೆ. ಇದರಲ್ಲಿ ನಿಮ್ಗೆ ಮೊದಲನೇದಾಗಿ ನಾವು ನೋಡೋದಾದ್ರೆ ಮೀನಿಂಗ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್ ನೋಡೋದಾದ್ರೆ, ಕ್ಯಾಪಿಟಲ್ ಸ್ಟ್ರಕ್ಚರ್ ಮೀನ್ಸ್ ಟೋಟಲ್ ಕಂಬೈನ್ಡ್ ಇನ್ವೆಸ್ಟ್ಮೆಂಟ್ ಆಫ್ ಎ ಬಿಸ್ನೆಸ್ consisting of equity share capital, debenture, retained earning, preference shares and other long term funds. ಈ ಬಂಡವಾಳದ ಸಂರಚನೆ ಅಂತ ನಾವು ಕರಿಬಹುದು. ಇದಕ್ಕೆ ಒಂದು ಕಂಪ್ನಿ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ತಗೊಂಡ್ರೆ ಅಲ್ಲಿ ಏನೇನು ಬಂಡವಾಳದ ಲಾಂಗ್ ಟರ್ಮ್ ಅದು ಇರ್ತೈತಿ ಅನ್ನೋದನ್ನು ನಾವಿಲ್ಲಿ ಹೇಳ್ತೀವಿ. ಏನೇನಿರುತ್ತೆ, ಇಕ್ವಿಟಿನೂ ಇರ್ತೈತಿ, ಡಿಬೆಂಚರ್ ಇರುತ್ತೆ, ಪ್ರಿಫರೆನ್ಸ್ ಶೇರ್ಸ್ ಇರ್ತೈತಿ, ರಿಟೇನ್ಡ್ ಅರ್ನಿಂಗ್ಸ್ ಅಂದ್ರೆ ನಮ್ಮ ಅರ್ನಿಂಗ್ಸನ್ನು ನಾವು ಮತ್ತೆ ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ಏನು ಮಾಡೋದು, ಹಾಕೋದಿರಬಹುದು. ಮತ್ತು ಬಾರೋಯಿಂಗ್ಸ್ಗಳು, ಹೊರಗಿನಿಂದ ತಂದಿರುವಂತಹ ಲೋನ್ಗಳು ಕೂಡ ಇರಬಹುದು, ಡಿಬೆಂಚರ್ಸ್ಗಳು, ಡೆಟ್ಸ್ಗಳು, ಇವುಗಳೆಲ್ಲ ಮಿಕ್ಸರ್ ಏನಂತ ಕರಿತೀವಿ, ಮಿಕ್ಸ್ಚರ್ ಆಫ್ ದೀಸ್ ಎಲ್ಲ, ಅದಕ್ಕೆ ನಾವು ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಇಟ್ ಈಸ್ ಎ ಮಿಕ್ಸ್ಚರ್ ಆಫ್ ದ ಕ್ಯಾಪಿಟಲ್ ಪುಟ್ into the business ಅಂತ ನಾವು ಕರಿಬಹುದು. ಡೆಫಿನೇಷನ್ 2 ಮಾರ್ಕ್ಸ್ಗೆ ಕೇಳ್ಬೋದು. ಮೀನಿಂಗು ಅಥವಾ ಡೆಫಿನೇಷನ್ ಅಂತ ಕೇಳಿದಾಗ, ಅಕಾರ್ಡಿಂಗ್ ಟು ರಾಬರ್ಟ್ ಎಚ್, ದ ಟರ್ಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಈಸ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಟು ಇಂಡಿಕೇಟ್ ದ ಲಾಂಗ್ ಟರ್ಮ್ ಸೋರ್ಸಸ್ ಆಫ್ ಫಂಡ್ಸ್ ಎಂಪ್ಲಾಯ್ಡ್ ಇನ್ ಎ ಬಿಸ್ನೆಸ್. ಇಲ್ಲಿ ಏನು ಹೇಳ್ತಾರೆ ಅವರು, ಲಾಂಗ್ ಟರ್ಮ್ ಫಂಡ್ಸ್ಗಳು ಅಥವಾ ಸೋರ್ಸಸ್ಗಳು ಅಂತ ಹೇಳ್ತಾರೆ. ಲಾಂಗ್ ಟರ್ಮ್ ಫಂಡ್ಸ್ ಸೋರ್ಸಸ್ಗಳು ಅಂದರೆ ಯಾವುವು? ಇಕ್ವಿಟಿ, ಪ್ರಿಫರೆನ್ಸು, ಡಿಬೆಂಚರು, ರಿಟೇನ್ಡ್ ಅರ್ನಿಂಗು ಮತ್ತು ಬಾರೋಯಿಂಗ್ಸ್ಗಳು ಏನಾಗಿರ್ತಾವೆ, ಫಂಡ್ಗಳು ಆಗಿರ್ತಾವೆ. ಎಂಪ್ಲಾಯ್ಡ್ ಇನ್ ಎ ಬಿಸ್ನೆಸ್, ನಾವು ಒಂದು ಬಿಸ್ನೆಸ್ ಒಳಗೆ ಹಾಕಿರೋದು ಯಾವ್ಯಾವ ಇರ್ತೈತಿ ಅವುಗಳನ್ನು ಇಂಡಿಕೇಟ್ ಮಾಡ್ತೈತಿ ಅನ್ನೋದನ್ನು ಈ ಡೆಫಿನೇಷನ್ ಒಳಗೆ ಅವರು ಹೇಳಿದಾರ. ನಿಮ್ಗೆ ಥಿಯರಿ ಆಸ್ಪೆಕ್ಟ್, ಇದರಲ್ಲಿ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ದ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಫ್ ಎ ಕಂಪನಿ ಅಂತ 2 ಮಾರ್ಕ್ಸ್ಗೆ ಕೇಳಿದ್ರೆ ಒಂದು 4 ಪಾಯಿಂಟ್ಸ್ಗಳನ್ನು ನೀವು ಬರಿಬೇಕಾಗ್ತೈತಿ. ಟ್ರೇಡಿಂಗ್ ಆನ್ ಇಕ್ವಿಟಿ, ಡಿಸೈರ್ ಟು ರಿಟೇನ್ ದ ಕಂಟ್ರೋಲ್, ನೇಚರ್ ಆಫ್ ಎಂಟರ್ಪ್ರೈಸ್, ಸೈಜ್ ಆಫ್ ದ ಕಂಪನಿ, ಪರ್ಪಸ್ ಆಫ್ ಫೈನಾನ್ಸ್, ಪೀರಿಯಡ್ ಆಫ್ ಫೈನಾನ್ಸ್. ಈ ರೀತಿ ಒಂದು 17 ಪಾಯಿಂಟ್ಸ್ಗಳು ಇದರಲ್ಲಿ ಅದಾವೆ. ಒಂದು 5-6 ಪಾಯಿಂಟ್ಸ್ಗಳನ್ನು ನೀವು ನೆನಪು ಇಟ್ಕೋಬೇಕು. ದೆನ್ ಅನದರ್ ಟಾಪಿಕ್ ಬರುತ್ತೆ ಇದ್ರೊಳಗೆ, ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಹೇಳಿ. ಮೀನಿಂಗ್ ನೋಡೋದಾದ್ರೆ, ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಮೀನ್ಸ್ ಪ್ರಾಪರ್ ಕಾಂಬಿನೇಷನ್ ಆಫ್ ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ ಸಚ್ ಆಸ್ ಡಿಬೆಂಚರ್, ಲಾಂಗ್ ಟರ್ಮ್ ಡೆಟ್, ಪ್ರಿಫರೆನ್ಸ್ ಶೇರ್ಸ್, ಇಕ್ವಿಟಿ ಶೇರ್ಸ್, ರಿಟೇನ್ಡ್ ಅರ್ನಿಂಗ್ ಇನ್ ದ ಫಾರ್ಮ್ ಆಫ್ ರಿಸರ್ವ್ ಆ್ಯಂಡ್ ಸರ್ಪ್ಲಸ್. ಆಪ್ಟಿಮಮ್ ಅಂದರೆ ಏನರ್ಥ, ಇಲ್ಲೇ ಗರಿಷ್ಠ ಅತ್ಯುತ್ತಮವಾದಂತಹ ಒಂದು ಬಂಡವಾಳದ ರಚನೆ ಏನೇನು ಇರಬೇಕು ಅಂತ ನಾವು ಹೇಳ್ತೀವಿ. ಅಂದ್ರೆ ಪ್ರಾಪರ್ ಕಾಂಬಿನೇಷನ್ ಇರಬೇಕು. ಬರೀ ಇಕ್ವಿಟಿನ ಇರಬಾರ್ದು ಅಥವಾ ಬರೀ ಡಿಬೆಂಚರ್ ನಮ್ಮ ಬಂಡವಾಳದಲ್ಲಿ ಇರಬಾರ್ದು ಅನ್ನೋದನ್ನು ಇದು ಹೇಳ್ತೈತಿ. ಮಿಕ್ಸ್ಚರ್ ಸರಿಯಾಗಿ ಇರಬೇಕು ಅಂತ ಅರ್ಥ. ಎಲ್ಲವೂ ಕೂಡ ಸರಿಯಾಗಿ ಇದ್ದಾಗ ಹೇಗೆ ಒಂದು ಬಿಲ್ಡಿಂಗ್ ಕರೆಕ್ಟ್ ತಯಾರಾಗ್ತಿತ್ತು, ಇಲ್ಲಿನೂ ಕೂಡ ನಮ್ಮ ಕಂಪನಿ ಒಳಗಡೆ ಬಂಡವಾಳದ ರಚನೆ ಯಾವ ರೀತಿ ಇರಬೇಕು, ಉತ್ತಮವಾಗಿರ್ಬೇಕು, ಎಲ್ಲವುಗಳನ್ನು ಒಳಗೊಂಡಿರಬೇಕು, ಸರಿಯಾಗಿ ಇರಬೇಕು ಅಂದಾಗ ನಾವು ಇಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಡಿವಿಡೆಂಡನ್ನು ಹೆಚ್ಚಿನದಾಗಿ ಕೊಡೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಇದು ಹೇಳ್ತೈತಿ. ಎಸೆನ್ಷಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆನ್ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್, ಇದು ಕೂಡ ಥಿಯರಿ ಆಸ್ಪೆಕ್ಟಿಗೆ ಕೇಳಿದ್ರೆ ನೀವು ಬರಿಬೇಕಾಗತ್ತೆ. ಪ್ರಾಫಿಟಬಿಲಿಟಿ, ಸಾಲ್ವೆನ್ಸಿ, ಫ್ಲೆಕ್ಸಿಬಿಲಿಟಿ, ಕನ್ಸರ್ವೇಟಿವ್, ಕಂಟ್ರೋಲ್, ಸಿಂಪ್ಲಿಸಿಟಿ, ಎಕಾನಮಿ, ಅಟ್ರಾಕ್ಷನ್ ಟು ಇನ್ವೆಸ್ಟರ್, ಬ್ಯಾಲೆನ್ಸ್ ಇನ್ ಲಿವರೇಜ್. ಇವಿಷ್ಟು ಪಾಯಿಂಟ್ಸ್ಗಳು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಆ್ಯಂಡ್ ಅನದರ್ ಆಸ್ಪೆಕ್ಟ್, ಥಿಯರಿ ಆಸ್ಪೆಕ್ಟ್, ಇದರಲ್ಲಿ ಬೇಸಿಕ್ ಪ್ಯಾಟರ್ನ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಒಂದು ಕಂಪನಿ
ಒಂದು ಬಂಡವಾಳ ರಚನೆಯಲ್ಲಿ ಯಾವ್ಯಾವ ಪ್ಯಾಟರ್ನ್ಗಳೇ ಇರಬಹುದು ಅಂತ ನೋಡೋದಾದ್ರೆ ಓನ್ಲಿ ಇಕ್ವಿಟಿ ಇರ್ಬೋದು ಅವ್ರದ್ದು ಅನ್ನೋದೇನಿರ್ಬೋದು. ಎಲ್ಲ ಬಂಡವಾಳವನ್ನ ಕೂಡ ಅಂದ್ರೆ ಒಂದು 10 ಲಕ್ಷ ರೂಪಾಯಿ ಈ 10 ಲಕ್ಷ ರೂಪಾಯಿನ ಎಲ್ಲ ಇಕ್ವಿಟಿ ಒಳಗೆ ಅವರು ಏನ್ ಮಾಡಿರ್ಬಹುದು, ತಂದಿರಬಹುದು. ಸೆಕೆಂಡ್ ಒನ್ ಏನಿರ್ಬೋದು, ಇಕ್ವಿಟಿ ಆ್ಯಂಡ್ ಪ್ರಿಫರೆನ್ಸ್ ಶೇರ್. ಇಕ್ವಿಟಿನೂ ಕೂಡ ಇರ್ತೈತಿ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೂಡ ಇರುತ್ತೆ. ಮೂರನೇದ್ದು ಇಕ್ವಿಟಿ ಮತ್ತು ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಕೂಡ ಇರಬಹುದು. ಇಕ್ವಿಟಿ ಮತ್ತು ಲಾಂಗ್ ಟರ್ಮ್ ಡೆಟ್ಸ್ಗಳು ಅಂದ್ರೆ ಲೋನ್ಗಳು, ಯಾವುದಾದ್ರೂ ಔಟ್ಸೈಡ್ ಪಾರ್ಟಿಯಿಂದ ಇನ್ಸ್ಟಿಟ್ಯೂಷನ್ದಿಂದ ಸಾಲವನ್ನ ತೆಗೆದುಕೊಂಡು ಬಂದಿರೋದಿರಬಹುದು, ಬ್ಯಾಂಕಿನಿಂದ ಕೂಡ ಇರಬಹುದು. ಲಾಸ್ಟ್ ಒನ್ ಏನು ಹೇಳ್ತೀವಿ ಅಂದ್ರೆ ಇಕ್ವಿಟಿ, ಪ್ರಿಫರೆನ್ಸು, ದೆನ್ ಲಾಂಗ್ ಟರ್ಮ್ ಬಾರೋಯಿಂಗ್ಸ್. ಈ ರೀತಿ ಕಾಂಬಿನೇಷನ್ ಕೂಡ ಇರಬಹುದು. ದ ಬೇಸಿಕ್ ಪ್ಯಾಟರ್ನ್ ಅಂತ ನಾವು ಕರಿತೀವಿ. EBIT EPS ಅನಾಲಿಸಿಸ್ ವೆರಿ ಇಂಪಾರ್ಟೆಂಟ್ ಇದೆ. 15 ಮಾರ್ಕ್ಸ್ ಪ್ರಾಬ್ಲಮ್ ಇದ್ರ ಮೇಲೆ ಬರುತ್ತೆ. ಏನ್ ಹೆಂಗಂದ್ರೆ EBIT ಮತ್ತು EPS ಅನಾಲಿಸಿಸ್ ಅಂದ್ರೆ ಆಲ್ರೆಡಿ ನಿಮ್ಗೆ ಲಿವರೇಜಸ್ ಒಳಗೆ EBIT EPS ಕ್ಯಾಲ್ಕುಲೇಟ್ ಮಾಡೋದನ್ನ ನೋಡಿರ್ ನೀವು. EBIT ಅಂದ್ರೇನು, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್. EPS ಅಂದ್ರೆ ಅರ್ನಿಂಗ್ಸ್ ಪರ್ ಶೇರ್ ಅನಾಲಿಸಿಸ್ ಅಂತ ಇದಕ್ಕೆ ಕರಿತೀವಿ. ಇಟ್ ಈಸ್ ಎ ಫೈನಾನ್ಷಿಯಲ್ ಪ್ಲಾನಿಂಗ್ ಟೆಕ್ನಿಕ್ ಯೂಸ್ಡ್ ಟು compare different financing alternatives or proposals and identify which option provides the highest earning per share at different levels of EBIT. ಇದರ ಅರ್ಥ ಏನು ಅಂತಂದ್ರೆ, ನಾವು ಅನಾಲಿಸಿಸ್ ಮಾಡ್ತೀವಿ. EBIT ಒಂದೇ ಇದ್ದಾಗ ಡಿಫ್ರೆನ್ಸ್ ಅಲ್ಟರ್ನೇಟಿವ್ ಏನ್ಗಳ ನಮ್ಗೆ ಬಂಡವಾಳದ ಇರ್ತಾವು, ಪ್ಯಾಟರ್ನ್ ಒಳಗೆ ನೋಡಿದ್ರಿ ಬೇರೆ ಬೇರೆ ರೀತಿಯಲ್ಲಿ. ಅದಿದ್ದಾಗ EPS ಯಾವ ರೀತಿ ಬರುತ್ತೆ ಅನ್ನೋದನ್ನ ನಾವು ಮುಂಚಿತವಾಗಿ ಅನಾಲಿಸಿಸ್ ಮಾಡ್ತೀವಿ. ಅನಾಲಿಸಿಸ್ ಮಾಡಿ EPS ಜಾಸ್ತಿ ಇರೋ ಅಲ್ಟರ್ನೇಟಿವ್ ಅನ್ನ ನಾವು ಸೆಲೆಕ್ಟ್ ಮಾಡ್ತೀವಿ. ಅದರ ಸಲುವಾಗಿ ಮುಂಚಿತವಾಗಿನ ಅನಾಲಿಸಿಸ್ ವಿಶ್ಲೇಷಣೆಯನ್ನ ಮಾಡ್ತೀವಿ. ಅದಕ್ಕೆ EBIT EPS ಅನಾಲಿಸಿಸ್ ಅಂತ ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ. ಸಪೋಸ್ ಎ ಕಂಪನಿ ವಾಂಟ್ಸ್ ಟು ರೈಸ್ ₹10 lakh. ಒಂದು ಆಲ್ರೆಡಿ ಎಕ್ಸಿಸ್ಟಿಂಗ್ ಕಂಪ್ನಿ ಐತಿ, ಅದಕ್ಕೆ ಎಕ್ಸ್ಪಾನ್ಷನ್ಗೆ ಇನ್ನೂ 10 ಲಕ್ಷ ರೂಪಾಯಿ ಬೇಕಾಗೈತಿ. ಇವರಿಗೆ ಆಲ್ಟರ್ನೇಟಿವ್ ಆಗಿ ಏನೇನು ಆಪ್ಷನ್ಸ್ಗಳಿದಾವ ಅಂತಂದ್ರೆ, ಫಸ್ಟ್ ಪ್ಲಾನ್ ಏನು ಮಾಡ್ಬೋದು, ಅವರು ಇಕ್ವಿಟಿ ಒಳಗೆ ಏನು ಮಾಡ್ಬೋದು, ರೇಸ್ ಮಾಡ್ಬೋದು ಬಂಡವಾಳವನ್ನ. ಇಕ್ವಿಟಿ ಒಳಗೆ ರೇಸ್ ಮಾಡಿದ್ರೆ ಏನಿಲ್ಲ, ನಮಗೆ ಬರ್ಡನ್ ಏನೂ ಇಲ್ಲ, ಯಾವುದೇ ರೀತಿಯ ಪರ್ ಇಯರ್ ಫಿಕ್ಸ್ಡ್ ಇಂಟ್ರೆಸ್ಟ್ ಕೊಡಬೇಕು ಅಂತ ಇಲ್ಲ, ಹಾಗಾಗಿ ನೋ ಇಂಟ್ರೆಸ್ಟ್. ಅದೇ ರೀತಿ ನೀವು ಇದನ್ನ ಪ್ಲಾನ್ ಬಿ ಅಂತ ಮಾಡಿದ್ರಿ, ಟೇಕಿಂಗ್ ಎ ಬ್ಯಾಂಕ್ ಲೋನ್. ಒಂದು ಬ್ಯಾಂಕ್ ಲೋನ್ ತಗೋಬೇಕು ಅಂತ ಮಾಡಿದ್ರೆ ನೀವು ಅರ್ನಿಂಗ್ಸ್ ಮಾಡ್ರಿ, ಮಾಡದೇ ಇರ್ರಿ, ಏನು ಮಾಡಬೇಕಾಗತ್ತೆ, ಫಿಕ್ಸ್ಡ್ ಆಗಿ ಇಂಟ್ರೆಸ್ಟ್ ಅನ್ನ ಅವ್ರಿಗೆ ಪೇ ಮಾಡಲೇಬೇಕಾಗತ್ತೆ ಅಟ್ ಎನಿ ಕಾಸ್ಟ್. ಈ ಎರಡು ಅಲ್ಟರ್ನೇಟಿವ್ ಒಳಗಡೆ ಯಾವುದು ಸೂಟೇಬಲ್ ಐತಿ ಅನ್ನೋದನ್ನ ನಾವು ನೋಡ್ತೀವಿ. ಅದನ್ನ ಯಾವ ರೀತಿ ನೋಡ್ತೀವಿ, EBIT ಮತ್ತು EPS ಅನಾಲಿಸಿಸ್ಗಳ ಮೂಲಕ ನಾವು ನೋಡ್ತೀವಿ. ಅದೇ ನಿಮ್ಗೆ 15 ಮಾರ್ಕ್ಸ್ಗೆ ಪ್ರಾಬ್ಲಮ್ ಇರೋದು. ಇಲ್ಲೊಂದು ಪ್ರಾಬ್ಲಮ್ ಡಿಸ್ಪ್ಲೇ ಮಾಡಿ ನೋಡ್ರಿ. 2025 ಮತ್ತು 26 ಅಂದ್ರೆ ರಿವೈಸ್ಡ್ NEP ಒಳಗಡೆ ಬಂದಿರುವಂತಹ ಒಂದು ಪ್ರಾಬ್ಲಮ್ ಇದು. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಪ್ರಾಬ್ಲಮ್ ಅನ್ನು ನಾವು ಸಾಲ್ವ್ ಮಾಡೋಣ ಅಂತ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.